ಎಲ್ಲರಿಗೂ ನಮಸ್ಕಾರ. ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಈ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ತಮ್ಮ ಪ್ರೀತಿ, ಬೆಂಬಲ ಎಲ್ಲ ಬೇಕು ನನಗೆ. ಸೊ ಬೆಂಬಲ ನೀಡಿ, ಸಹಾಯ ಮಾಡಿ, ಸಹಕರಿಸಿ. ಎಸ್, ಈ ಸಂಜೆಯ ಮಹತ್ತರ ಸುದ್ದಿ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಲೋಕಾಯುಕ್ತ ನೋಟಿಸ್ ನೀಡಿದೆ. ಇದಕ್ಕೆ ಹಾವೇರಿಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಮುಖ್ಯಮಂತ್ರಿಗಳು ತಾವು ಈ ವಿಚಾರಣೆಗೆ ಹಾಜರಾಗುವುದಾಗಿ ಹೇಳಿದ್ದಾರೆ. ಈ ವಿಚಾರಣೆ ನಡೆಯುವುದು ಇದೇ ತಿಂಗಳ 6ನೇ ತಾರೀಕು, ಇನ್ನೆರಡು ದಿನಗಳಲ್ಲಿ. ಸೊ ಚುನಾವಣಾ ಬ್ಯುಸಿಯ ನಡುವೆ ಅವರು ಈ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಸೊ ಈ ವಿಚಾರಣೆಯಿಂದ ಏನಾಗುತ್ತೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಸೊ ಒಂದು, ನೀವು ಫ್ಲ್ಯಾಶ್ ಬ್ಯಾಕ್ಗೆ ಹೋಗಬೇಕು. ಏನು ಅಂತ ಅಂದರೆ, ಮೂಡಾದಲ್ಲಿ ಹಗರಣ ನಡೆದಿದೆ ಅನ್ನೋದೇನಿದೆ, ಆ ಸುದ್ದಿ ಹೊರಗೆ ಬಂದ ಮೇಲೆ ಮೂವರು RTI ಕಾರ್ಯಕರ್ತರು ರಾಜ್ಯಪಾಲರಿಗೆ ಒಂದು ದೂರನ್ನು ಸಲ್ಲಿಸಿದರು. ಅದರಲ್ಲಿ ಸ್ನೇಹಜೀವಿಗಳು ಇದ್ದರು, ಇನ್ಯಾವ ರೀತಿ ಜೀವಿಗಳು ಇದ್ದರು. ಅದನ್ನು ಸಲ್ಲಿಸಿದ ಮೇಲೆ ಕೇವಲ 24 ಗಂಟೆಯ ಒಳಗಡೆ ರಾಜ್ಯಪಾಲ ತಾವರ್ ಸಿಂಗ್ ಗೆಹ್ಲೋಟ್ ಅವರು ಅನುಮತಿಯನ್ನು ಕೂಡ ಕೊಟ್ಟರು ಪ್ರಾಸಿಕ್ಯೂಷನ್ಗೆ. ಸೊ ಅದಾದ್ಮೇಲೆ ನ್ಯಾಯಾಲಯಕ್ಕೆ ಹೋಯಿತು. ನ್ಯಾಯಾಲಯ ಲೋಕಾಯುಕ್ತ ತನಿಖೆ ನಡೆಸಬೇಕು ಅನ್ನೋ ಆದೇಶ ನೀಡಾಯಿತು. ಅದರಂತೆ ಲೋಕಾಯುಕ್ತ ತನಿಖೆ ಈಗ ನಡೀತಾ ಇದೆ. ಇನ್ನು ಇಡಿ ಕೂಡ ಮಧ್ಯಪ್ರವೇಶ ಮಾಡ್ತು. ಯಾಕಂದರೆ ಈ RTI ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ಲೋಕಾಯುಕ್ತ ಏನಿದೆ ಅದು ಮುಖ್ಯಮಂತ್ರಿಗಳ ಕೈ ಕೆಳಗೆ ಬರುತ್ತೆ, ನಮಗೆ ನಂಬಿಕೆ ಇಲ್ಲ ಅನ್ನೋದು ಅವ್ರ ವಾದ. ಆದರೆ ಅಮಿತ್ ಶಾ ಕೈ ಕೆಳಗೆ ಬರುವಂಥ ಇಡಿ ಮೇಲೆ ಅವರಿಗೆ ಅಪಾರವಾದ ನಂಬಿಕೆ. ಈ ನಂಬಿಕೆಯ ಅಂದರೆ, ನಿಮಗೆ ಬೇಕಾದಂತಹ ತೀರ್ಪು ಏನಿದೆ, ನೀವು ಏನನ್ನ ಬಯಸುತ್ತೀರಿ ಅದು ಇಡಿಯಿಂದ ಸಿಗುತ್ತೆ ಅನ್ನೋದು ಈ RTI ಕಾರ್ಯಕರ್ತರ ನಂಬಿಕೆ, ಅವ್ರ ನಂಬಿಕೆ. ಆದ್ದರಿಂದ ಲೋಕಾಯುಕ್ತ ಮೇಲೆ ನಂಬಿಕೆ ಇಲ್ಲ. ಏನಿದೆ, ಒಂದು ಕಡೆ ಇಡಿ ತನಿಖೆ ನಡೆಸ್ತಾ ಇದೆ, ಇನ್ನೊಂದು ಕಡೆ ಲೋಕಾಯುಕ್ತರು ತನಿಖೆ ನಡೆಸ್ತಿದ್ದಾರೆ. ಲೋಕಾಯುಕ್ತರು ಈಗಾಗಲೇ A2 ಆರೋಪಿ ನಂಬರ್ 2 ಸಿದ್ದರಾಮಯ್ಯನವರ ಶ್ರೀಮತಿಯವರು ಅವರನ್ನು ಹಾಗೆಯೇ A3 ಅವರ ಸಹೋದರ, ಯಾರೋ ಆ ಭೂಮಿಯನ್ನು ಕೊಟ್ಟಿದ್ರು ಸಹೋದರ ಮಲ್ಲಿಕಾರ್ಜುನ್ ಅವರು, ಮತ್ತು ಈ ಭೂಮಿಯ ಮೂಲ ಮಾಲೀಕರು ಯಾರಾಗಿದ್ದರು ದೇವರಾಜ್ ಅವರು. ಸೊ ಅವರ ಈಗಾಗಲೇ ವಿಚಾರಣೆ ಲೋಕಾಯುಕ್ತರು ಮುಗಿಸಿದ್ದಾರೆ. ಈಗ A1 ಆಗಿರುವ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅವರು ಈಗ 6ನೇ ತಾರೀಕು ಹಾಜರಾಗ್ತಾ ಇದ್ದಾರೆ. ಲೋಕಾಯುಕ್ತರು ಅವರು ವಿಚಾರಣೆ ನಡೆಸ್ತಾರೆ. ಈಗಿರುವ ಪ್ರಶ್ನೆ ಅಂದರೆ, ಬಹಳ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನು? ಇವರೆಲ್ಲರ ಈ RTI ಕಾರ್ಯಕರ್ತರು, BJPಯವರು, JDSನವ್ರ ವಾದ ಏನು ಅಂದರೆ, ಪಾರ್ವತಿಯವರಿಗೆ ಈ ಒಂದು 50-50 ಅನುಪಾತದಲ್ಲಿ 14 ಸೈಟ್ಗಳನ್ನು ಕೊಟ್ಟುವುದರ ಹಿಂದೆ ಸಿದ್ದರಾಮಯ್ಯನವರ ಪ್ರಭಾವ ಇದೆ ಅನ್ನೋದು ಆರೋಪ. ಇಟ್ ವಿಲ್ ಹ್ಯಾವ್ ಟು ಬಿ ಪ್ರೂವ್ಡ್ ನೌ. ಲೋಕಾಯುಕ್ತ ತನಿಖೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಹೆಂಡತಿಗೆ ಸೈಟ್ ಕೊಡಿಸೋದಕ್ಕೆ ಯಾವ ರೀತಿ ಪ್ರಭಾವವನ್ನು ಬೀರಿದ್ರು, ಸಾಕ್ಷ್ಯಾಧಾರಗಳು ಬೇಕು. ಈಗ ರಾಜಕೀಯವಾಗಿ ಹೇಳಿಕೆ ನೀಡುವುದು ಬೇರೆ, ಆರೋಪ ಮಾಡುವುದು ಬೇರೆ. ಆದರೆ ಲೋಕಾಯುಕ್ತ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಅವರಿಗೆ ಸಾಕ್ಷ್ಯಾಧಾರಗಳು ಬೇಕಾಗ್ತವೆ. ಇಡಿ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಸಾಕ್ಷ್ಯಾಧಾರ ಬೇಕಾಗುತ್ತೆ. ಈಗ ಲೋಕಾಯುಕ್ತ ತನಿಖೆಯಲ್ಲಿ A2, A3, A4 ಅವರ ಎನ್ಕ್ವೈರಿ ಮಾಡಲಾಗಿದೆ. ಸೊ ಇವರು ಮೂವರು ಕೂಡ ಸಿದ್ದರಾಮಯ್ಯನವರಿಗೆ ಸಂಬಂಧಿಸಿದ್ರಿಂದ BJPಗೂ ಈ ಕಾರ್ಯಕರ್ತರಿಗೂ ಬೇಕಾದಂತಹ ಸಾಕ್ಷ್ಯಗಳು ಸಿಗ್ತವೆ ಅಂತ ಹೇಳೋಕ್ಕಾಗಲ್ಲ ಅಂತ ಅಂದ್ಕೋಬಹುದು, ನಿಜ. ಆದರೆ ಸಿದ್ದರಾಮಯ್ಯನವರು ತಮ್ಮ ಹೆಂಡತಿಗೆ ಸೈಟ್ ಕೊಡೋದಕ್ಕೆ ಪ್ರಭಾವ ಬೀರಿದ್ದಾರೆ ಅಂತ ನೀವು ಹೇಗೆ ಪ್ರೂವ್ ಮಾಡ್ತೀರಿ? ಒಂದು, ಮೂಡಾದಲ್ಲಿ ಏನು ಸೈಟ್ಗಳನ್ನು ಕೊಡೋದಿದೆ, ಆ ತೀರ್ಮಾನ ಕೇವಲ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವ್ರದ್ದು ಮಾತ್ರ ಅಲ್ಲ,
ಮೂಡ ಸಭೆಗಳು ನಡೆಯುವಾಗ ಅಲ್ಲಿ ಶಾಸಕರುಗಳು ಇರ್ತಿದ್ರು, ಇನ್ನೊಬ್ಬರು ಇರ್ತಿದ್ರು, ಮತ್ತೊಬ್ಬರು ಇರ್ತಿದ್ರು. ಅದರ ಜೊತೆ ಇದು ಸುದೀರ್ಘವಾಗಿ ನಡೆದುಕೊಂಡು ಬಂದದ್ದು. ಬಿಜೆಪಿ ಆಡಳಿತ ಇರುವ ಸಂದರ್ಭದಲ್ಲೂ ಕೂಡ ನಡೆದಿದೆ. ಇಡೀ ಮೂಡಾದಲ್ಲಿ ಸೈಟು ಹಂಚಿಕೆಯಲ್ಲಿ ನಡೆದ ಹಗರಣಗಳು ಏನಿವೆ ಅದು ಬೇರೆ. ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರೆ ಅನ್ನುವುದೇ ಸಿದ್ದರಾಮಯ್ಯನವ್ರನ್ನ ಈ ಪ್ರಕರಣದಲ್ಲಿ A1 ಮಾಡೋದಕ್ಕೆ ಕಾರಣ. ಕಾಮನ್ ಸೆನ್ಸ್ ಏನು ಗೊತ್ತಾ ನಿಮಗೆ? ಒಂದು, ಮುಖ್ಯಮಂತ್ರಿಗಳು ಪ್ರಭಾವ ಬೀರಿದ್ದಾರೆ ತಮ್ಮ ಹೆಂಡತಿಗೆ ಸೈಟ್ ಕೊಡೋದಕ್ಕೆ ಅನ್ನೋದಕ್ಕೆ ತಾವು ಹೇಗೆ ಪ್ರೂವ್ ಮಾಡ್ತೀರಿ? ಒಂದೊಮ್ಮೆ ಮುಖ್ಯಮಂತ್ರಿಗಳೇ ಹೇಳಿದ್ರು ಅಂತ ಇಟ್ಕೊಳ್ಳಿ, ಆ ಸಾಧ್ಯತೆ ಕಡಿಮೆ. ಸೊ ಅವರೇನೆ ನೋಡ್ರಪ್ಪ ನನ್ನ ಹೆಂಡತಿ ಇದೊಂದು ಸೈಟ್ ಇದೆ ನಮ್ದಿದೆ ನೋಡಿ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ. ಅದಕ್ಕೆ ಸಾಕ್ಷ್ಯಾಧಾರಗಳನ್ನ ಹೇಗೆ ನೀವು ತರ್ತೀರಿ? ಮೌಖಿಕವಾಗಿ ದೂರವಾಣಿ ಕರೆ ಮೂಲಕ ಹೇಳಿದರೆ ಪ್ರಭಾವ ಬೀರಿದರೆ ಅದನ್ನು ಪ್ರೂವ್ ಮಾಡೋದು ಹೇಗೆ? ಇನ್ನು ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆಗದಿರುವ ಸಂದರ್ಭದಲ್ಲೂ ಕೂಡ ಮೂಡಾಕ್ಕೆ ಪತ್ರ ಬರೆದು ನನ್ನ ಶ್ರೀಮತಿಯವರಿಗೆ 50-50 ಅನುಪಾತದಲ್ಲಿ ನಿವೇಶನಗಳನ್ನು ನೀಡಿ ಅಂತ ಪತ್ರ ಬಂದರೆ ಸಾಕ್ಷ್ಯಾಧಾರ ಅಲ್ವಾ? ಆದರೆ ಯಾವೊಬ್ಬ ರಾಜಕಾರಣಿ ಕೂಡ ಬಹುಮಟ್ಟಿಗೆ ಈ ಪತ್ರಗಳನ್ನು ಬರೆಯಲ್ಲ. ಸಿದ್ದರಾಮಯ್ಯ ಈ ರೀತಿ ಬರೀತಾರೆ ಅಂತ ನಾನು ನಂಬಲ್ಲ. ಇಟ್ ವಿಲ್ ಹ್ಯಾವ್ ಟು ಬಿ ಪ್ರೂವ್. ಅದಿಲ್ಲ ಅಂದರೆ ಸಾಕ್ಷ್ಯಾಧಾರಗಳಿಲ್ಲ. ಇನ್ನು ಫೋನ್ ಮಾಡಿ ಹೇಳಿದ್ರು ಅಂತ. ಸೊ ಲೋಕಾಯುಕ್ತ ತನಿಖೆಯಲ್ಲಿ ಈ ವಿಚಾರಗಳ ಕುರಿತು ಇದು ಮಾಡಬಹುದು. ಆದರೆ ಇಡಿ ಈಸ್ ಟ್ರೈಂಗ್. ಇಡಿ ಏನು ಟ್ರೈ ಮಾಡ್ತಿದೆ ಅಂದರೆ ಆಯುಕ್ತರಾಗಿದ್ದವ್ರನ್ನೆಲ್ಲ ಎತ್ತಾಕೊಂಡು ಹೋದ್ರು ನೋಡಿ. ಅಲ್ಲಿ ಮೂಡಾದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳನ್ನೆಲ್ಲ ವಿಚಾರಣೆ ಮಾಡೋದು. ಇಡಿ ವಾಂಟ್ ಟು ಕನೆಕ್ಟ್ ಇಟ್ ಟು ಸಿದ್ದರಾಮಯ್ಯ. ಕನೆಕ್ಟ್ ಮಾಡೋದು ಹೇಗೆ? ಅವರಿಗೆ ಯಾವುದೋ ಸಾಕ್ಷ್ಯಾಧಾರಗಳು, ಲಿಖಿತ ಸಾಕ್ಷ್ಯಾಧಾರಗಳು ಸಿಕ್ಕಿದ್ರೆ ಆಗ ಇಡಿ ಈಗಾಗಲೇ ಸಿದ್ದರಾಮಯ್ಯ ನೋಟಿಸ್ ಕೊಡ್ತಿತ್ತು. ಇನ್ನು ಅವರೇನು ಸಂಗ್ರಹಿಸಿದ್ದಾರೆ ದಾಖಲೆಗಳನ್ನು ಅದನ್ನು ನೋಡಿ ಟ್ರೈ ಮಾಡಬೇಕು ಸಿಕ್ಸ್ ಹಾಕೋದಕ್ಕೆ. ಏನು RTI ಕಾರ್ಯಕರ್ತರು ಏನು ಬಯಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇದರಲ್ಲಿ ಸಿಕ್ಕಾಕ್ಸ್ಬೇಕು ಅಂತ. ಸೊ ಅದು ಬೇಕಾಗುತ್ತೆ. ಅದಿಲ್ಲ ಅಂತಂದರೆ ಆಫೀಸರ್ಸ್ ಯಾರಾದ್ರೂ ಆಯುಕ್ತರಾಗಿದ್ದವರು ಸಿದ್ದರಾಮಯ್ಯನವ್ರ ಹೆಸರನ್ನೇ ಹೇಳಬೇಕು. ನನಗೆ ಸಿದ್ದರಾಮಯ್ಯನವರು ಇಂಥ ದಿನ ಇಂಥ ಸಮಯದಲ್ಲಿ ಫೋನ್ ಮಾಡಿಬಿಟ್ಟು ನನ್ನ ಹೆಂಡತಿಗೆ ಸೈಟ್ ಕೊಡಿ ಅಂತ ಒತ್ತಡ ಹಾಕಿದ್ರು ಅಂತ ಹೇಳಬೇಕು. ಅಥವಾ ಆ ಸಂದರ್ಭದಲ್ಲಿ ಮೂಡ ಕಮಿಟಿಯಲ್ಲಿದ್ದವರು, ಸಭೆಗಳಲ್ಲಿ ಹಾಜರಾಗ್ತಿದ್ದರು, ಶಾಸಕರು, ಇನ್ಯಾರೋ ಹೇಳಬೇಕು. ಅದು ಯಾವುದೂ ಇಲ್ಲದೆ ನೀವು ಇದನ್ನು ಪ್ರೂವ್ ಮಾಡೋಕ್ಕಾಗಲ್ಲ. ಈಗ ಲೋಕಾಯುಕ್ತಕ್ಕೆ ಇರುವ ಸಮಸ್ಯೆ, ನ್ಯಾಯಾಲಯದ ಆದೇಶದ ಮೇರೆಗೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ ಅಲ್ವಾ? ಒಂದು, ಭೂಮಿ ಕೊಟ್ಟಂಥ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ, ದೇವರಾಜ್ ಅವರಿಗೆ ಹೇಳಿದ್ದಾರೆ, ಅವರಿಂದ ಇಡಿ ಅವ್ರ ಮನೆ ಮೇಲೂ ಕೂಡ ದಾಳಿ ಮಾಡಿದೆ. ಸೊ ಅದು ಇದ್ದರೆ ಒಂದು ಭೂಮಿಯ ಹಸ್ತಾಂತರದಲ್ಲಿ ಅನ್ಯಾಯ ಆಗಿದೆ, ಅಕ್ರಮ ಆಗಿದೆ ಅಂದರೆ ಅದು ಒಂದು ಪಾರ್ಟ್, ಅದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಆದರೆ ಈ ಭೂಮಿಯನ್ನು ತೆಗೆದುಕೊಂಡಂಥವ್ರು ಏನಿದ್ದಾರೆ, ಪರ್ಚೇಸ್ ಮಾಡಿದವ್ರು ಏನಿದ್ದಾರೆ, ಅವರು ಪಾರ್ವತಿಯವರ ಸಹೋದರರು. ನಮ್ಮಲ್ಲಿ ಗಿಫ್ಟ್ ಕೊಡುವಂಥ ಒಂದು ಸಂಪ್ರದಾಯ ಇದೆ. ಹೆಣ್ಮಕ್ಳಿಗೆ ಒಂದು ಗಿಫ್ಟ್ ಕೊಡೋದಂಥದ್ದಿದೆ. ಅದು ಆಸ್ತಿ ಆಗ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದಾಗ್ಬೋದು. ಅವರು ಈ ಭೂಮಿಯನ್ನು ಕೊಡುವುದರ ಹಿಂದೆ ಪಾರ್ವತಿಯವರಿಗೆ ಅದು ಇನ್ನೇನೋ ರಾಜಕೀಯ ಇದೆ, ಇನ್ನೊಂದಿದೆ ಅಂತ ಪ್ರೂವ್ ಮಾಡೋದು ಹೇಗೆ? ನ್ಯಾಚುರಲಿ ಕೊಟ್ಟಿರ್ತಾರೆ. ಅದರಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಕ್ಕಾಗ್ತದೆ. ಅಥವಾ ಇದು ದುರುದ್ದೇಶದಿಂದ ಈ ಭೂಮಿ ಏನಿದೆ ಅದು ದೇವರಾಜ್ ಸಂಬಂಧಪಟ್ಟಿದ್ದು, ಅದು ಈ ಮಲ್ಲಿಕಾರ್ಜುನವರಿಗೆ ಕೊಟ್ಟು ಅಲ್ಲಿಂದ ಇಲ್ಲಿ ಬಂತು ಅಂತ ಪ್ರೂವ್ ಮಾಡೋದು. ಅಂದರೆ ಇಡೀ ಈ ಪ್ರಕರಣದ ಹಿಂದೆ ರಾಜಕೀಯ ಇರೋದು ಬಹಳ ಸ್ಪಷ್ಟ. ಅದರ ಜೊತೆಗೆ ಏನೋ 3 ಎಕರೆ ಲ್ಯಾಂಡ್ ಏನೋ ಬಂದಿತ್ತು, ಆ ಲ್ಯಾಂಡ್ ಏನೋ 50-50 ಅನುಪಾತದಲ್ಲಿ ಕೊಡೋಕೆ ಹೊರಟರು. ಸರಿ, ಈ 50-50 ಅನುಪಾತದಲ್ಲಿ ಯಾರ ಭೂಮಿಯನ್ನು ಮೂಡ ವಶಪಡಿಸಿಕೊಂಡಿದೆ ಅವರು ಕೊಡಬೇಕು ಅಂತ ತೀರ್ಮಾನ ತಗೊಂಡವರು ಸಿದ್ದರಾಮಯ್ಯನ? ಯಾರು ತಗೊಂಡಿದ್ದು? ಅವ್ರದ್ದೊಬ್ಬರದೇನಾ? ಯಾರದ್ದು? ಇಟ್ ವಿಲ್ ಹ್ಯಾವ್ ಟು ಬಿ ಪ್ರೂವ್ಡ್.
ಅಲ್ವಾ? 50-50 ಅನುಪಾತ ಬಂದಾಗ ನಿಯಮ, ಅದರ ಜೊತೆಗೆ ಕೇವಲ ಈ 50-50 ಅನುಪಾತದಲ್ಲಿ ಸಿದ್ದರಾಮಯ್ಯನವರ ಶ್ರೀಮತಿಯರು ಮಾತ್ರ ಬಂದಿದ್ದಲ್ಲ, ಇನ್ನೂ ಹಲವರ ಹೆಸರುಗಳು ಬರ್ತಾ ಇವೆ. ಹಲವರು ಈ ರಿಯಲ್ ಎಸ್ಟೇಟ್ ಕಿಂಗ್ಗಳು ಇನ್ನೊಬ್ಬರು ಮತ್ತೊಬ್ಬರು ಮೂಡದಲ್ಲಿ ಸೇರ್ಕೊಂಡಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ನಾನು ಹೇಳಿದೆ, ಅವರ ಸುತ್ತಮುತ್ತಲ ಇರುವ ಜನರದ್ದೇ ಸಮಸ್ಯೆ ಅಂತ. ಅವ್ರು ಯಾರನ್ನ ತಂದ್ಬಿಟ್ಟು ಮೂಡ ಅಧ್ಯಕ್ಷರು ಮಾಡಿದ್ರು ಇಂಥ ಗೌಡ, ಅವರು ಆದಷ್ಟು ತೊಂದರೆ ಕೊಟ್ಬಿಟ್ಟು ಲೆಟರ್ ಬರೋದು ಇನ್ನೊಂದು ಮಾಡಿ ಸಿದ್ದರಾಮಯ್ಯನ ಪಜಿತಿ ಮಾಡೋದು. ಅದರ ಜೊತೆಗೆ ಭೈರತಿ ಅವರು ಸುರೇಶ್ ಅವರು ಅವ್ರ ಮೇಲೆ ಬಂದರು, ಏನೋನೋ ದಾಖಲೆಗಳನ್ನ ಎತ್ಕೊಂಡು ಹೋದ್ರು ಅಂತಾರ. ಅದು ಹೆಲಿಕಾಪ್ಟರ್ನಲ್ಲಿ ಬಂದರಂತೆ. ಯಾಕೆ ಒಂದೇ ಸಲ ಹೆಲಿಕಾಪ್ಟರ್ನಲ್ಲಿ ಬಂದ್ರೆ ಗೊತ್ತಿಲ್ಲ ನನಗೆ, ಅವರು ಅಲ್ವಾ? ಹೆಲಿಕಾಪ್ಟರ್ಲ್ಲಿ ಯಾಕೆ ಬಂದರು? ಮೈಸೂರಿಂದ ಬೆಂಗಳೂರಿಗೆ ಕೇವಲ 1.5 ತಾಸಪ್ಪ, ಹೆಲಿಕಾಪ್ಟರ್ ಹಾಕ್ಬೇಕಿತ್ತು. ಆ ಪ್ರಶ್ನೆ ಕೇಳ್ಬೋದು ಅಂತ. ಅಂದರೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆಯೋ ಇಲ್ಲೋ, ಸಿದ್ದರಾಮಯ್ಯನವರ ಸುತ್ತಮುತ್ತಲು ಇರುವವರು ಈ ಸ್ಥಿತಿಯನ್ನು ನಿರ್ಮಿಸಿದ್ದಾರೆ ಅನ್ನೋದು ನನಗೆ ಯಾವುದೇ ಅನುಮಾನ ಇಲ್ಲ. ಸೊ ಸುತ್ತಮುತ್ತಲು ಇರುವ ಜನ ಏನಿದ್ದಾರೆ ಈ ಮೂಡದಲ್ಲಿ, ಸಿದ್ದರಾಮಯ್ಯನವ್ರು ಕೂಡಿಸಿದ ಜನನೇ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿರ್ಬೋದು, ಸೈಟ್ಗಳ ಅವ್ಯವಹಾರ ಮಾಡಿರ್ಬೋದು. ಅದನ್ನು ಸಿದ್ದರಾಮಯ್ಯನವ್ರು ಹೇಳಿ ಮಾಡಿಸಿದೆ ಅಂತ ಹೆಂಗೆ ಹೇಳ್ತೀರಿ ನೀವು? ಯಾರನ್ನೋ ತಂದು ಕೂಡಿಸಿ ಅವರು ಅಯೋಗ್ಯ ಕೆಲಸ ಮಾಡಿಬಿಟ್ಟು ಈ ಸ್ಥಿತಿಗೆ ಬಂದು ನಿಂತಿದೆ. ಆದ್ದರಿಂದ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ, ರಾಜಕಾರಣಿಗಳು ತಮ್ಮ ಸುತ್ತಮುತ್ತ ಎಂಥ ಜನರನ್ನ ಇಟ್ಕೋಬೇಕು ಅಂತ ಗೊತ್ತಿರಬೇಕು. ಮತ್ತು ನೀವು ಯಾರನ್ನ ಯಾವ ಹುದ್ದೆಗೆ ಕೂಡಿಸ್ತೀರಲ್ಲ, ಯೋಗ್ಯರಾದವರು ಯಾರು ಅಂತ ಪರಿಗಣನೆ ತೆಗೆದುಕೊಂಡು ಕೂಡಿಸ್ಬೇಕು. ಇವನು ಬೆಟ್ರ್ ಕಂಡ್ರೆ ಇವನು ನನ್ನ ಅಕ್ಕಪಕ್ಕ ಓಡಾಡ್ಕೊಂಡಿದ್ದಾನೆ, ಇವನು ಬಗ್ಗೆ ನಿಂತ್ಕೊತಾನೆ, ಇವನು ನನ್ನ ಜಾತಿ, ಇಂಥದನ್ನ ಮಾಡೋಕ್ಕೆ ಹೋದರೆ ಕುತ್ತಿಗೆ ಬರುತ್ತೆ. ಯಾವುದೋ ಕಾರಣಕ್ಕಾಗಿ ಇವನು ನನ್ನ ಹಿಂಬಾಲಕ, ಭಾಳ ವರ್ಷಗಳಿಂದ ಇದ್ದಾನೆ, ಅವನಿಗೆ ಆ ವಿಚಾರ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ. ಹೀಗಾಗಿ ಎಲ್ಲ ರಿಯಲ್ ಎಸ್ಟೇಟ್ ಕುಳುಗಳೇನಿವೆ ಅವರು ಬಂದು ಮೂಡಾದಂಥ ಸಂಸ್ಥೆಯಲ್ಲಿ ಕೂತ್ರೆ ಏನು ಮಾಡ್ತಾರೆ? ಆ ಸಂಸ್ಥೆಯನ್ನೇ ರಿಯಲ್ ಎಸ್ಟೇಟ್ ಆಫೀಸ ಮಾಡ್ತಾರೆ. ಮೂಡಾದಲ್ಲಾಗಿದ್ದು ಅದೇ. ಅದರ ಜೊತೆಗೆ ನಾನು ಭಾಳ ಸಂದರ್ಭದಲ್ಲಿ ಹೇಳಿ, ಈ RTI ಕಾರ್ಯಕರ್ತರು ಅವ್ರ ಜೀವನ ಹೆಂಗೆ ಮಾಡ್ತಾರೋ, ಏನು ಮಾಡ್ತಾರೋ, ಏನೋ ಸಾಧನೆನೋ ಗೊತ್ತಿಲ್ಲ. ಹೀಗೆ ಎಲ್ಲವೂ ಸೇರಿ ಇವತ್ತು ಈ ಹಂತಕ್ಕೆ ಬಂದಿದೆ. ಸೊ ಲೋಕಾಯುಕ್ತ ತನಿಖೆಯಿಂದ ಸಿದ್ದರಾಮಯ್ಯವ್ರಿಗೆ ತೊಂದರೆ ಆಗುತ್ತೆ ಅಂತ ನನಗೇನು ಅನಿಸಲ್ಲ. ಆದರೆ ಮುಂದೇನೋ ಅನ್ನೋ ಪ್ರಶ್ನೆ ಇದೆ. ಆಗ ತಕ್ಷಣ ಇಡಿ ನೆನಪಾಗುತ್ತೆ. ಒಂದು ಸಣ್ಣ ಇದು ಸಿಕ್ಕರೂ ಕೂಡ ಇಡಿ ಸಿದ್ದರಾಮಯ್ಯನವ್ರ ಮನೆಗೆ ಬರೋದಕ್ಕೆ ಯತ್ನ ಮಾಡುತ್ತೆ. ಅನುಮಾನ ಬೇಕಾಗಿಲ್ಲ. ಅವರ ಷಡ್ಯಂತ್ರ ಭಾಳ ಕ್ಲಿಯರು. ಇದರಲ್ಲಿ ಎಲ್ಲರೂ ಸೇರ್ಕೊಂಡಿದ್ದಾರೆ. ಒಂದು ಕೇಂದ್ರ ಸರ್ಕಾರ, ಅಮಿತ್ ಶಾ ಕಂಪ್ನಿ, ಇನ್ನೊಂದು ರಾಜ್ಯ BJP ನಾಯಕರುಗಳು, ಮತ್ತೊಂದು RTI ಕಾರ್ಯಕರ್ತರು. ಇವರೆಲ್ಲ ಸೇರಿ ಸಿದ್ದರಾಮಯ್ಯನವರ ಮನೆ ಬಾಗಿಲು ಬಡಿಯುವುದಕ್ಕೆ ಒಂದು ಷಡ್ಯಂತ್ರವನ್ನು ರೂಪಿಸಿದ್ದು ಮಾತ್ರ ನಿಜ, ಈ ವಿಚಾರವನ್ನು ಇಟ್ಕೊಂಡು. ಯಾಕೆಂದರೆ ಈ ಸೈಟ್ಗಳಿದ್ರಿ, ಈಗ ಹೋಗಿ ಎಷ್ಟು ಜನ ರಾಜಕಾರಣಿಗಳಿದ್ದಾರೆ, ಸೈಟು ಏನೇನು ಹೊಡ್ಕೊಂಡಿದ್ದಾರೆ ಲೆಕ್ಕಕ್ಕಿಲ್ಲ. ಅವ್ರವ್ರ ಆಸ್ತಿ ನೋಡಿದ್ರೆ ತಲೆ ತಿರುಗುತ್ತೆ ಅಲ್ವಾ? ಸೊ ಆದರೆ ಇನ್ನೊಬ್ಬರ ಬಗ್ಗೆ ಬೆಟ್ ತೋರಿಸ್ಬಿಟ್ಟು ಯಾವುದೋ ಒಂದು ವಿಚಾರ ಇಟ್ಕೊಂಡು ಹಿಂಗೆ ಮಾಡ್ತಿದ್ದಾರೆ. ದಟ್ ಇಸ್ ವೇಟ್ ಅಂಡ್ ಸಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ, ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ನಾಳೆ ಬರ್ತೀನಿ. ಸೊ ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.